ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಬಿಳಿಮಲೆ ಕೊಟ್ಟಂತ ಹೇಳಿಕೆ ಈಗ ವಿವಾದಾತ್ಮಕತೆಯನ್ನು ಸೃಷ್ಟಿ ಮಾಡಿದ್ದು. ಯಕ್ಷಗಾನ ಕಲಾವಿದರಲ್ಲಿ ಕೆಲವರಲ್ಲಿ ಸಲಿಂಗಕಾಮ ಇದೆ ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಪುರುಷೋತ್ತಮ ಬಿಳಿಮಲೆ. ಕುರಿತಾದ ಆತ್ಮಚರಿತ್ರೆಯೊಂದನ್ನು ಕೃಷ್ಣಮೂರ್ತಿ ಹನೂರ್ ಅವರು ಸಂಪಾದಿಸಿದನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಮೈಸೂರಿಗೆ ಹೋಗಿದೆ. ಮೈಸೂರಿನ ಪ್ರಸಾರಾಂಗ ಆ ಪುಸ್ತಕವನ್ನು ಪ್ರಕಟಿಸಿದೆ. ಅದರ ಬಿಡುಗಡೆಯ ಸಂದರ್ಭದಲ್ಲಿ ನೀಲಗಾರರು ತಮ್ಮ ನಿರಂತರವಾದ ಚಲನೆಯ ಸಂದರ್ಭದಲ್ಲಿ, ಭಿಕ್ಷೆ ಎತ್ತುವ ಸಂದರ್ಭದಲ್ಲಿ ತಮಗಾದ ಅನುಭವಗಳನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನ 7 ಜನ ಕಲಾವಿದರು ಹೇಳಿದ್ದಾರೆ. ಅದನ್ನ ನಾನು ಅಪ್ರಿಷಿಯೇಟ್ ಮಾಡುತ್ತೆ. ಯಾಕಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಅನುಭವ ಬಂತಲ್ಲ, ಇದನ್ನು ಓದುವುದು. ಅದನ್ನ ನಾನು ವಿಸ್ತರಿಸಿಕೊಂಡು ನನ್ನ ಊರಾದಂಥ ಯಕ್ಷಗಾನದಲ್ಲಿ ಕೂಡ ಕಲಾವಿದರು ನಿರಂತರವಾಗಿ 6 ತಿಂಗಳು ಪ್ರಯಾಣ ಮಾಡ್ತಾರೆ. ಈಗ ಚೇಂಜ್ ಆಗಿದೆ, ಅದನ್ನು ಹೇಳಿದೆ ನಾನು, ಈಗ ಬದಲಾಗಿದೆ. ಆದರೆ ನಾವು 60, 70, 80ರ ದಶಕ ನೋಡುವಾಗ ಇಡೀ ರಾತ್ರಿ ಯಕ್ಷಗಾನದಲ್ಲಿ ಮಾಡ್ತಾ ಇದ್ರು. ಅವರ ಅನುಭವಗಳನ್ನು ಅಲ್ಲಿಯ ಲೇಖಕರು ಯಾಕೆ ಸಾಹಿತ್ಯಕ್ಕೆ ತರಲಿಲ್ಲ? ಈಗ ಆ ಕಲಾವಿದರ ಅನುಭವಗಳಲ್ಲಿ ಬಡತನ ಇದೆ, ಆಮೇಲೆ ವೈಯಕ್ತಿಕ ಜಗಳಗಳು ಇರ್ತವೆ, ಅದರಲ್ಲಿ ಸಲಿಂಗ ಕಾಮ ಅಂದ್ರೆ ಹೋಮೋಸೆಕ್ಸ್ ಎಂಬ ಪದವನ್ನು ಅದೆಲ್ಲ ಇದೆ. ಅದನ್ನ ಲೇಖಕರು ಗ್ರಹಿಸಿ ಅಕ್ಷರದಲ್ಲಿ ಮಂಡಿಸುವುದು ಅಂತಂದ್ರೆ ಕಲಾವಿದನ ದುಃಖ ದುಮ್ಮಾನಗಳಿಗೆ ಲೇಖಕರು ಅಕ್ಷರವಾಗದೇ ಹೋದರೆ ಅಕ್ಷರಕ್ಕೂ ಗೌರವ ಬರುವುದಿಲ್ಲ, ಲೇಖಕರಿಗೂ ಗೌರವ ಬರುವುದಿಲ್ಲ ಅಂತ. ಆದ್ದರಿಂದ ಲೇಖಕರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನೀವು ಬರೆದಾಗ ಸಮಾಜದ ಗಮನ ಕಲಾವಿದರ ಕಡೆ ಹೋಗ್ತದೆ, ಸರ್ಕಾರದ ಗಮನ ಅದರ ಕಡೆ ಹೋಗ್ತದೆ. ಹಾಗಾಗಿ ಈಗ ಯಕ್ಷಗಾನಕ್ಕೆ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ನಾವು ಇಲ್ಲೆಲ್ಲ ಮಾತಾಡ್ತಾ ಇದ್ದೀವಿ. ಯಕ್ಷಗಾನಕ್ಕೆ ಯಾಕೆ ಒಂದು ಪ್ರಾಧಿಕಾರ ಮಾಡಬಾರ್ದು? ಕಲಾವಿದರ ಬದುಕು ಉತ್ತಮ ಆಗಬೇಕು ಅಂತ. ಹಾಗಾಗಿ ಅದರ ಪರವಾಗಿ ಮಾತಾಡಿದ್ದು. ಆದರೆ ನಾನು ಮಾತಾಡಿದ್ದು ಸ್ವಲ್ಪ ಔಟ್ ಆಫ್ ಕಾಂಟೆಕ್ಸ್ಟ್ ಆಗಿ, ಅದರ ನಾನು 1 ಗಂಟೆ ಮಾತಾಡಿದರೆ ಅದರ 1 ನಿಮಿಷದ ಒಂದು ಮಾತನ್ನು ಮಾತ್ರ ತೆಗೆದು ಹೈಲೈಟ್ ಮಾಡಿ ತಪ್ಪಾರ್ಥ ಬರುವಾಗೆ ಮಾಡಿದೆ. ಇದರಿಂದ ಯಕ್ಷಗಾನ ಕಲಾವಿದರಿಗಾಗಲಿ, ಯಕ್ಷಗಾನ ಅಭಿಮಾನಿಗಳಿಗಾಗಲಿ, ಸಂಘಟಕರಿಗಾಗಲಿ ಬೇಸರ ಆಗಿದ್ರೆ ನಾನು ದಯವಿಟ್ಟು ಖಂಡಿತವಾಗಿ ನನ್ನ ವಿಷಾದವನ್ನು ಸೂಚಿಸ್ತೇನೆ. ನನಗೆ ಆ ಉದ್ದೇಶ ಯಾವುದಿಲ್ಲ, ಯಾಕಂದ್ರೆ ನಾನು ಸಹ ಒಬ್ಬ ಯಕ್ಷಗಾನ ಕಲಾವಿದನೇ. ಸರ್, ಈಗ ಯಕ್ಷಗಾನದಲ್ಲಿ ಆ ರೀತಿಯಾದಂತ ಒಂದು ವ್ಯವಸ್ಥೆ ಇದೆಯಾ ಅಂತ ಈಗ ಅಂದ್ರೆ ಆಕ್ರೋಶ ಈಗ ಬರ್ತಿರುವಂತದ್ದು, ಆ ರೀತಿ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದು. ಮತ್ತೆ ಇದು ರಾಜಕೀಯವಾಗಿಯೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ಅಂದ್ರೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ, ಹಿಂದೂ ಧರ್ಮಕ್ಕಾದ ಅವಮಾನ, ಕಲೆ ಮತ್ತು ಸಂಸ್ಕೃತಿಗಾದ ಅವಮಾನ ಅಂತ. ಅಂದ್ರೆ ಯಕ್ಷಗಾನದಲ್ಲಿ ಆ ವ್ಯವಸ್ಥೆ ಇದೆಯಾ ಅಂತ ಈಗಲೂ ಅಲ್ಲ, ಈಗ ಇಲ್ಲ ಅದು. ಯಾಕಂದ್ರೆ ಈಗ ಯಕ್ಷಗಾನ ಏನಾಗಿದೆ ಅಂದ್ರೆ 7 ಗಂಟೆಗೆ ಆರಂಭ ಆಗಿ 11 ಗಂಟೆಗೆ ಮುಗೀತದೆ. ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಮುಗಿಸಿ ಕಾರುಗಳಲ್ಲಿ ಮನೆಗಳಿಗೆ ಹೋಗ್ತಾರೆ. ಆಮೇಲೆ ಬಹಳ ಚೆನ್ನಾಗಿದೆ ಈಗ. ಮತ್ತೆ ಯಕ್ಷಗಾನ ಸಂಘಟಕರು ಕೂಡ ಕಲಾವಿದರನ್ನು ತುಂಬಾ ಚೆನ್ನಾಗಿ ನೋಡ್ತಾರೆ. ಈಗ ಅಂಥದ್ದೇನು ಇಲ್ಲ. ಸಲಿಂಗಿಗಳು ಅನ್ನುವಂತ ಗಂಭೀರ ಆರೋಪವನ್ನ ಪ್ರೊಫೆಸರ್ ಬಿಳಿಮಲೆ ಮಾಡಿರೋದ್ರಿಂದಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದನ್ನು ಸಂಪಾದನೆ ಮಾಡಿದವರು ಕೃಷ್ಣಮೂರ್ತಿ ಹನೂರರು ನನ್ನ ಗೆಳೆಯರು. ಆ ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ. ಈಗ 5-6 ವರ್ಷದಲ್ಲಿ ದೀಕ್ಷೆ ತೆಗೆದುಕೊಂಡ ಒಬ್ಬ ನೀಲಗಾರ ತನ್ನ ಬದುಕಿನ ಕೊನೆಯವರೆಗೆ ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಚಲನೆಯಲ್ಲಿರ್ತಾನೆ. ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಊರುಗಳಲ್ಲಿ, ಮನೆಗಳಲ್ಲಿ, ವಿರೋಧಿಯ ಮನೆ, ಸ್ನೇಹಿತರ ಮನೆ ಹೋಗಿ ಭಿಕ್ಷೆ ಬಿಡಬೇಕು ಅವರು. ಈ ಭಿಕ್ಷೆ ಬೇಡುವ ಸಂದರ್ಭದಲ್ಲಿ ಒಬ್ಬ ಕಲಾವಿದ ಅನುಭವಿಸುವ ಬಿಕ್ಕಟ್ಟುಗಳು ಏನು ಎಂಬುದನ್ನ ಆ ಕಲಾವಿದರೇ ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಆ ಪುಸ್ತಕ ನಿನ್ನೆ ಬಿಡುಗಡೆ ಆಗಿದೆ, ಮೈಸೂರಿನ ಪ್ರಸಾರಾಂಗದವರು ಬಿಡುಗಡೆ ಮಾಡಿದ್ದು. ಈಗ ಅದರಲ್ಲಿ ಅವರು ಹುಟ್ಟಿದ್ದು, ಅವರ ತಂದೆಯಿಂದ ಅವರು ಕಲೆಯನ್ನ ಹೆಂಗೆ ಕಲ್ತರು, ಆಮೇಲೆ ಆ ಕಲೆಯನ್ನು ಕಲಿಯುವಾಗ ಅವರಿಗಾದ ಕಷ್ಟಗಳು, ಅದರ ಜೊತೆಗೆ ಅವರ ಮದುವೆಯ ಸಮಸ್ಯೆಗಳು, ಅವರ ಪ್ರೇಮ ಸಮಸ್ಯೆಗಳು, ಮದುವೆ ಆದ ಮೇಲೆ ಹುಟ್ಟಿಕೊಳ್ಳುವ ಕೆಲವು ಪ್ರೇಮ, ಇದನ್ನೆಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ನಾನು ಹೇಳಿದೆ, ಇದು ಕನ್ನಡಕ್ಕೊಂದು ಹೊಸ ಅನುಭವ. ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವ್ ಅವರು ದಲಿತ ಸಾಹಿತ್ಯದ ಬಗ್ಗೆ ಬರೆದಾಗ ಹೇಗೆ ನಮಗೆ ದಲಿತ ಲೋಕದ ಬಗ್ಗೆ ಒಂದು ಹೊಸ ಅನುಭವ ಸಿಕ್ಕಿತೋ, ಈ ಕಥೆಗಳನ್ನು ಓದುವಾಗ ಇಂಥದ್ದೇ ಅನುಭವ ನಮಗೆ ಸಿಕ್ಕಿದೆ. ಈ ಮಾದರಿಯಲ್ಲಿ ನಮ್ಮ ಊರಾದ ಯಕ್ಷಗಾನ ಕರಾವಳಿಯಲ್ಲಿ ಕೂಡ ಇಂಥದೇ ಚಲನೆ ನಡೀತಾ ಇತ್ತು. ಈಗ ಬದಲಾಗಿದೆ ಪರಿಸ್ಥಿತಿ. ಯಾಕಂದ್ರೆ ಈಗ ಯಕ್ಷಗಾನ ಇಡೀ ರಾತ್ರಿ ನಡೆಯೋಲ್ಲ. 7 ಗಂಟೆಗೆ ಶುರುವಾಗಿ 11 ಗಂಟೆಗೆ ಮುಗೀತದೆ ಅದು. ಹಾಗಾಗಿ ಕಲಾವಿದರು ಬರ್ತಾರೆ, ವೇಷ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಮೊದಲಿನ ಸಮಸ್ಯೆ ಈಗಿಲ್ಲ. ಮೊದಲು ಮೇ 26ರಂದು ಯಕ್ಷಗಾನ ಆರಂಭ ಆದರೆ, ನವೆಂಬರ್ 26ರಂದು ಯಕ್ಷಗಾನ ಆರಂಭ ಆದರೆ ಮೇ 26ರವರೆಗೆ 6 ತಿಂಗಳ ಪ್ರವಾಸ ಅದು. ಈ 6 ತಿಂಗಳ ಪ್ರವಾಸದಲ್ಲಿ ಅವರು ಮನೆಗೆ ಬರ್ತಾ ಇದ್ದದ್ದು 1 ಸರಿ 2 ಸರಿಯ ಮಾತ್ರ. ಈ ಸುದೀರ್ಘವಾದ 6 ತಿಂಗಳ ಪಯಣದಲ್ಲಿ ಒಬ್ಬ ಕಲಾವಿದ ಅನುಭವಿಸುವಂತ ಬಿಕ್ಕಟ್ಟುಗಳು, ಆ ಬಿಕ್ಕಟ್ಟುಗಳಲ್ಲಿ ಬಡತನ ಇದೆ, ತನ್ನ ಮನೆಯನ್ನು ಸಂಪರ್ಕಿಸಲಾಗದ ಆಂತರಿಕವಾದ ಸಮಸ್ಯೆಗಳಿದೆ. ಯಾಕಂದ್ರೆ ಮೊಬೈಲ್ಗಳೆಲ್ಲ ಇರಲಿಲ್ಲ, ಆಗ ಟೆಲಿಫೋನ್ಗಳು ಕೂಡ ಇವರ ಕೈಲಿ ಇರಲಿಲ್ಲ. ದೈಹಿಕ ಕಾಮನೆಗಳು ಕೂಡ ಅದಕ್ಕೊಂದು ಸಂಬಂಧಪಟ್ಟದ್ದು, ಕಾಮಕ್ಕೆ ಸಂಬಂಧಪಟ್ಟ ವಿಷಯಗಳು ಕೂಡ ಅದರಲ್ಲಿ ಇರ್ತದೆ.
ಈ ಒಂದು ಇದು ಭೂತಾರಾಧನೆ ಕೂಡ ಸಂಬಂಧಪಡ್ತದೆ. ಭೂತಾರಾಧನೆಯಲ್ಲಿ 1000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಅವರು 10 ವರ್ಷಕ್ಕೆ ಭೂತ ಕಟ್ಟುತ್ತಾರೆ, 80 ವರ್ಷದವರೆಗೆ ಭೂತ ಕುಣಿತಾರೆ. ಭೂತ ಕಟ್ಟಿ ದೈವವಾದವಾಗ ನಾವು ಅವನ ಕಾಲಿಗೆ ಬೀಳ್ತೀವಿ. ಆದರೆ ಅದೇ ಕಲಾವಿದ ಬಣ್ಣ ಕಳಚಿದ ಮೇಲೆ ನನ್ನ ಮನೆಗೆ ಬಂದಾಗ ಅವ ಅಸ್ಪೃಶ್ಯನಾದ್ದರಿಂದ ಮನೆ ಒಳಗೆ ಪ್ರವೇಶ ಇಲ್ಲ ಅವನಿಗೆ. ಇದು ಒಂದು ಸಾಮಾಜಿಕ ಸತ್ಯ. ಇಂಥ ಸಾಮಾಜಿಕ ಸತ್ಯಗಳನ್ನು ಕರಾವಳಿಯ ಲೇಖಕರು ಸಾಹಿತ್ಯಿಕ ಅಭಿವ್ಯಕ್ತಿಯಲ್ಲಿ ತೆಗೆದುಕೊಂಡಿದ್ದಾರೆ ಎಂಬುದು ಪ್ರಶ್ನೆ. ಈಗ ಕುಮಾರ ವೆಂಕಣ್ಣ ಅಂತ ಒಬ್ಬರು ಬಣ್ಣದ ಮಾಲಿಂಗ ಅಂತ ಒಂದು ಕಾದಂಬರಿ ಬರೆದ್ರು. ಆ ಬಣ್ಣದ ಮಾಲಿಂಗ ಒಬ್ಬರು ಯಕ್ಷಗಾನ ಕಲಾವಿದ. ಅದು ಬಿಟ್ರೆ ಈಗ ಶಿವರಾಮ ಕಾರಂತರು ಯಕ್ಷಗಾನದಲ್ಲಿ ಕೆಲಸ ಮಾಡಿದವರು, ಸ್ವತಃ ಯಕ್ಷಗಾನ ಕುಣಿದವರು, ಯಕ್ಷಗಾನ ತಂಡವನ್ನು ವಿದೇಶಗಳಿಗೆ ಕರ್ಕೊಂಡು ಹೋದವರು, 45ಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ಬರೆದವರು. ಆದರೆ ಅವರ ಯಾವ ಕಾದಂಬರಿಗಳಲ್ಲಿಯೂ ಕೂಡ ಒಬ್ಬ ಯಕ್ಷಗಾನ ಕಲಾವಿದ ನಾಯಕನಲ್ಲ. ನಾಯಕನಲ್ಲ. ಆಮೇಲೆ ಒಬ್ಬ ಈಗ ಚೋಮನ ದುಡಿಯಲ್ಲಿ ಅವರು ಚೋಮನ ಸಮಸ್ಯೆಯನ್ನು ಹೇಳಿದ್ರು. ಅಲ್ಲಿ ಒಂದು ಭೂತ ಬರ್ತದೆ, ಆ ಭೂತ ಕಟ್ಟುವ ಬರುವುದಿಲ್ಲ, ಒಂದು ದೈವ ಬರ್ತದೆ ಅಷ್ಟೇ. ಹೀಗಾಗಿ ಲೇಖಕರು, ಕವಿಗಳು, ಕಲಾವಿದರು ಕರಾವಳಿಯಲ್ಲಿ ಇಷ್ಟು ಒಂದು ದೊಡ್ಡ ಲೋಕದ ಆಂತರಿಕ ಗಡಿಬಿಡಿಗಳನ್ನ, ಬಿಕ್ಕಟ್ಟುಗಳನ್ನ ಯಾಕೆ ತರಲಿಲ್ಲ? ಅದನ್ನು ಮಂಟೆ